ಬೈರಸಂದ್ರ ಗ್ರಾಮದ ಸರ್ವೆ ನಂಬರು 83/2ರಲ್ಲಿ ಈಗ ನಮ್ಮ ಬಹುಜನ ಚಳವಳಿ ಮುಖಂಡರು ಮತ್ತು ಈ ಜಮೀನಿನ ಮಾಲೀಕರು ನಮ್ಮ ಜೊತೆ ನಿಂತಿದ್ದಾರೆ. ವಿಚಾರ ಏನು ಅಂತಂದರೆ, ನಮ್ಮ ಅನುಷಾ ಕೋಮ್ ವಸಂತ್ ಕುಮಾರ್ ಎಂಬವರು ಈ ಒಂದು 83/2ರ ಜಮೀನನ್ನು ಈ ಹಿಂದೆ ಕ್ರಯಕ್ಕೆ ಪಡೆದು ಎಲ್ಲ ಒಂದು ಜಮೀನನ್ನು ಸಮತಟ್ಟು ಮಾಡಿ ಒಂದು ಫೆನ್ಸಿಂಗ್ ಹಾಕ್ಕೊಂಡು ಸ್ವಾಧೀನದಲ್ಲಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪಕ್ಕದಲ್ಲೇ ಇರತಕ್ಕಂಥ 83/3ರ ಜಮೀನು ಮಾಲೀಕರು ಪ್ರತಿನಿತ್ಯ ಯಾವುದೋ ಒಂದು ತಂಟೆ ತಗಾದೆ ತೆಗೆಯೋದು, ನೆಮ್ಮದಿಯಾಗಿರ್ತಕ್ಕಂಥ ಜನಕ್ಕೆ ಮೇನ್ ಡ್ರೈವರ್ಟ್ ಆಗೋ ರೀತಿ ಇಲ್ಲಿ ಒಂದು ಪ್ರಾಬಲ್ಯವನ್ನು ಬೀರಿ ಶಾಂತಿ ಭಂಗ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಏನೋ ಗಲಾಟೆ ನಡೀತಾ ಇರಬೇಕಿಲ್ಲಿ. ಯಾಕೆ ಅಂತಂದರೆ, ಅವ್ರದ್ದು ಏನಾದರೂ ಇದ್ದರೆ ದಯವಿಟ್ಟು ನಾವು ಹೇಳ್ತಾ ಇದ್ದೀವಿ, ಮಾನ್ಯ ADLR ಅವ್ರಿಗೆ ತಮ್ಮ ದಾಖಲೆಗಳನ್ನು ತಗೊಂಡೋಗಿ ಸಬ್ಮಿಟ್ ಮಾಡಿ, ನಿಮಗೆ ಏನಾದ್ರೂ 83/2ರಲ್ಲಿ ಏನಾದರೂ ನಿಮಗೆ ಬರೋ ಹಾಗಿದ್ದರೆ ತಕ್ಷಣ ಮಾನ್ಯ ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ADLR ನೇತೃತ್ವದಲ್ಲಿ ನಾವು ಬಿಡಿಸುವಂಥ ಕೆಲಸವನ್ನು ನಾವೇ ಮಾಡ್ತೀವಿ. ಇಲ್ಲ ನಿಮಗೆ ಬರಲಿಲ್ಲ ಅಂತಂದರೆ, ಈ ಹಿಂದೆನೂ ಸಹ ಹೇಳ್ತಾ ಇದ್ದಾರೆ ನಮ್ಮ ವಸಂತು ಮತ್ತು ಇತರರು, ನಾವು ಹಿಂದೆ ಮಾತುಕತೆ ನಡೆದಿತ್ತು, ಇರೋದ್ರಲ್ಲೇ ನಮ್ಗೆ ಯಾವುದೂ ಗಲಾಟೆ ಬೇಡ, ಇರೋದ್ರಲ್ಲಿ ನಾವು ಒಂದು ಮೂಲೆ ಹಿಂಗಿರ್ತೀವಿ, ಈ ಥರ ಮಾಡ್ಕೊಳ್ಳೋಣ ಅಂತೇಳಿ ಅವ್ರು ಕೇಳಿದ್ರು. ನಂತರ ಅವರೇ ಕೇಸುಗಳು ಹಾಕೋ ಮಟ್ಟಕ್ಕೆ ಹೋದರು. ಆದರೆ ಇವತ್ತು ನಾವು ರಾಜಿ ಸಂಧಾನಕ್ಕೆ ರೆಡಿ ಇಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಅದನ್ನು. ಹಂಗಾಗಿ ಆ 83/3ರ ಜಮೀನು ಮಾಲೀಕರಿಗೆ ಇನ್ನೂ ಒಂದು ಕ್ಯೂ ಮಾತು ಹೇಳ್ತಾ ಇದ್ದೀನಿ. ತಾವು ಪ್ರತಿನಿತ್ಯ ತಾವು ಏನು ಶಾಂತಿ ಭಂಗವನ್ನು ಉಂಟು ಮಾಡ್ತಾ ಇದ್ದೀರೋ ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ. ಇಲ್ಲ ಅಂತಂದರೆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಅವ್ರಿಗೇನಾದರೂ ಅವರ ಜಮೀನಿಗೆ ತೊಂದರೆ ಆಗೋದಾಗಲಿ, ಆ ಜಮೀನಿನ ಮಾಲೀಕರ ಮೇಲೆ ಯಾವುದೇ ರೀತಿಯ ಹಲ್ಲೆ ಘಟನೆಗಳು ನಡೆಯೋದಾಗಲಿ, ಏನೇ ಒಂದು ಅನಾಹುತಗಳಾದರೆ ಕೂಡ ನೇರ ಹೊಣೆ ತಾವುಗಳಾಗಿರ್ತೀರಿ. ಹಂಗಾಗಿ ದಯವಿಟ್ಟು ನಾವು ಬಹುಜನ ಸಂಘಟನೆಗಳ ಒಕ್ಕೂಟ ಏನು ಹೇಳ್ತಾ ಇದ್ದೀವಿ ಅದನ್ನು ದಯವಿಟ್ಟು ರಾಜಿ ಸಂಧಾನಗಳು ಮಾಡಿಕೊಂಡು ನಾವು ಅನ್ಯೋನ್ಯವಾಗಿ ಹೋಗ್ತೀವಿ ಅಂತಂದರೆ ಅದಕ್ಕೂ ನಾವು ರೆಡಿ ಇರ್ತೀವಿ. ಇಲ್ಲ ಅದಿಲ್ಲ, ನಾವು ಕೇಸುಗಳು ಹಾಕ್ಕೊಂಡಿದ್ದೀವಿ, ಕೇಸುಗಳಲ್ಲಿ ಇತ್ಯರ್ಥ ಆಗೋ ತನಕ ನಾವು ಕೇಸುಗಳನ್ನೇ ಹಿಂಬಾಲಿಸ್ತೀವಿ ಅನ್ನೋದಾದರೆ, ಕೇಸು ನಿಮ್ಮ ಪರವಾಗಿ ಆಗ್ತದೋ ಅವ್ರ ಪರವಾಗಿ ಆಗ್ತದೋ ಅಲ್ಲಿ ತನಕ ದಯವಿಟ್ಟು ಶಾಂತಿಯುತವಾಗಿರಿ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಹಂಗಾಗಿ ಇವತ್ತೇನು ನಾವಿಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿದ್ದೀವಿ, ಸ್ಥಳ ಪರಿಶೀಲನೆ ಮಾಡಕ್ಕೆ ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ತಾವುಗಳು ಕೋಲಾರದಿಂದ ಬೇರೆ ಒಂದು ಸರ್ವೇಯರ್ನ ಕರ್ಕೊಂಬಂದು ತಾವು ಇಲ್ಲಿ ಇದು ಮಾಡ್ತಾ ಇದ್ದೀರಿ. ಅದನ್ನು ನಾವು ಸಂಬಂಧಪಡ್ತಕ್ಕಂಥ ನಮ್ಮ ಅಧಿಕಾರಿಗಳನ್ನು ನಾವು ಕೇಳಲಾಗಿ, ಯಾರೇ ಬಂದ್ರೂ ಸಹ ಸ್ಥಳೀಯ ಅಧಿಕಾರಿಗಳನ್ನು ಭೇಟಿ ಮಾಡಬೇಕಾಗಿತ್ತು. ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ಇಂಥ ಒಂದು ಜಮೀನನ್ನು ನಾವು ಸರ್ವೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ಬೇಕಾಗಿತ್ತು. ಸ್ಥಳೀಯ ಪೊಲೀಸ್ ಇಲಾಖೆಗೆ ತಿಳಿಸ್ಬೇಕಾಗಿತ್ತು. ಇವೆಲ್ಲ ಏನೂ ಇಲ್ಲದೆ ಏಕಾಏಕಿ ಇಲ್ಲಿ ಬಂದು ಬೇರೆ ರೀತಿ ನಡ್ಕೊಳ್ಳೋದು ನೋಡಿದರೆ ನಮಗೆ ಅನುಮಾನಗಳನ್ನು ಕಾಡ್ತಾ ಇದೆ. ಆ ಅನುಮಾನಗಳಿಗೆ ನೇರ ಹೊಣೆ ನೀವೇ ಆಗಿರ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ.